ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಹಿಂದಿಯ ಪಾಠ 5ನೇ ಪಾಠ ಮೌಸಿ ಇದನ್ನು ನೋಡೋಣ. ಖ್ಯಾತ ಕಥೆಗಾರ ಕಾದಂಬರಿಕಾರ ಭೀಷ್ಮ ಸಾಹನಿಯವರು ಬರೆದಿರುವ ನೀಳ್ಗತೆಯನ್ನು ಇಲ್ಲಿ ಸಂಕಲಿಸಿ ಕೊಡಲಾಗಿದೆ. ಭೀಷ್ಮ ಸಾಹನಿಯವರು ಹಿಂದಿ, ಇಂಗ್ಲಿಷ್, ಪಂಜಾಬಿ ಹೀಗೆ ಹಲವಾರು ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸಿದ್ದು ಶ್ರೀಯುತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ದೊರೆತಿವೆ. ಈಗ ನೇರವಾಗಿ ಕಥೆಯನ್ನು ನೋಡೋಣ. ಪ್ರಸ್ತುತ पाठ में मौसी के निस्वार्थ सेवा मनोभाव का चित्रण है. ಈ ಪಾಠದಲ್ಲಿ ಮೌಸಿ ಅಂದರೆ ಕನ್ನಡದಲ್ಲಿ ಚಿಕ್ಕಮ್ಮ, ಸಹೋದರಿ, ತಾಯಿಯ ಸಹೋದರಿ ಎಂದು ನಾವು ಅರ್ಥೈಸಬಹುದು. ಈ ಮೌಸಿಯ निस्वार्थ मनोभाव कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. ಈ ಕಥೆಯಿಂದ ಮಕ್ಕಳಿಗೆ ಏನು ಒಂದು ನೀತಿ ಗೊತ್ತಾಗ್ತದೆ ಅಂತಂದರೆ, ಪರೋಪಕಾರ, ಹಿರಿಯರಿಗೆ ಗೌರವ ಕೊಡುವುದು ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು. ಅಸಹಾಯಕೋಂಕಿ ಮದದ್ ಅಂದರೆ ಸಹಾಯ. ಬಡೆ ಬುಜುರ್ಗೋಂಕೆ ಪ್ರತಿ ಆದರ್ ಅಂದರೆ ಹಿರಿಯರಿಗೆ ಗೌರವವನ್ನು ಕೊಡುವುದು ಮತ್ತು ಬಚ್ಚೋಂಕೋ ಪರೋಪಕಾರ ಬುದ್ಧಿ, ಇವುಗಳ ಪ್ರೇರಣೆ ಅಂದರೆ ಸ್ಫೂರ್ತಿ ಮಕ್ಕಳಿಗೆ ಸಿಗ್ತದೆ ಅಂತ ಈ ಕಥೆಯಿಂದ. ಉಸ್ ಔರತ್ ಕೋ ಸಭಿ ಮೌಸಿ ಕಹಕರ್ ಪುಕಾರ್ತೆ ಥೆ. ಈ ಹೆಣ್ಣು ಮಗಳನ್ನು, ಹೆಂಗಸನ್ನು ಎಲ್ಲರೂ ಮೌಸಿ ಅಂತ ಕರೀತಾರೆ ಅಂತ. ಬಚ್ಚೆ ಬಿ ಅವ್ರ ಬಡಿ ಉಮ್ರಕೆ ಲೋಗ್ ಬಿ, ಮಕ್ಕಳು ಕೂಡ ಮೌಸಿ ಅಂತಲೇ ಕರೀತಾರೆ ಮತ್ತು ದೊಡ್ಡವರು ಬಡಿ ಉಮ್ರಕೆ ಲೋಗ್ ಬಿ, ವಯಸ್ಸಾದ ಜನರು ಕೂಡ ಮೌಸಿ ಅಂತಲೇ ಅವಳನ್ನು ಕರೀತಾರೆ, ಅವಳಿಗೆ ಕರೆಯುವುದು. ಮೌಸಿ ಸಬ್ಕೋ ಮಾ ಕೆ ಜೈಸಿ ಪ್ಯಾರಿ ಬನಿ ಥಿ. ಹೇಗೆ ಎಲ್ಲರಿಗೂ ತಾಯಿ ಪ್ರೀತಿಯೋ ಹಾಗೆ ಮೌಸಿ ಕೂಡ ಅತ್ಯಂತ ಎಲ್ಲರ ಪ್ರೀತಿಗೆ ಪಾತ್ರಳಾಗಿದ್ದಳು. ಸಬ್ಕೆ ಸುಖ ದುಃಖ ಕೆ ಸಮಯ ಮೇ ಸಾಥ್ ದೇತಿ ಥಿ. ಎಲ್ಲರ ಸುಖ ದುಃಖದ ಸಮಯದಲ್ಲಿ ಅವಳು ಯಾವಾಗಿದ್ದರೂ ಎಲ್ಲರ ಜೊತೆಗೆ ಇರ್ತಿದ್ಲು. ಅಂದರೆ ಕೆಲವು ಜನ ಬರೀ ಸುಖದಲ್ಲಿ ಮಾತ್ರ ನಮ್ಮ ಜೊತೆಗೆ ಇರ್ತಾರೆ, ದುಃಖ ಬಂದ ತಕ್ಷಣ ಹೋಗಿಬಿಡ್ತಾರೆ. ಆದರೆ ಮೌಸಿ ಆಗಿರಲಿಲ್ಲ. ಸುಖದಲ್ಲಿ ಮತ್ತು ದುಃಖದಲ್ಲಿ ಕೂಡ ಅವಳು ಎಲ್ಲರಿಗೂ ಜೊತೆಯಾಗಿರ್ತಿದ್ಲು. ಬಚ್ಚೋಂ ಕೆ ಲಿಯೇ ತೋ ವಹ ಸೇವಾ ಕಿ ಮೂರ್ತಿ ಬನಿ ಥಿ. ಮಕ್ಕಳಿಗಂತೂ ಅವಳು ಒಂದು ಸೇವೆಯ ಮೂರ್ತಿಯಾಗಿದ್ಲು ಅಂತ, ಅಂದರೆ ಮಕ್ಕಳ ಸೇವೆಯನ್ನು ಅವಳು ಮಾಡ್ತಿದ್ಲು ಅಂತ. प्रतिदिन दोपहर होते होते मौसी स्कूल के फाटक पर पहुंच जाती थी. फाटक ಅಂದರೆ ಮುಖ್ಯ ದ್ವಾರ. ಶಾಲೆಯ ಮುಖ್ಯ ದ್ವಾರದ ಕಡೆಗೆ ಅವಳು ಮೌಸಿ ಹೋಗಿ ಮುಟ್ತಾ ಇದ್ಲು. ಪ್ರತಿದಿನ ಮಧ್ಯಾಹ್ನ ಆಗ್ತಾ ಅವಳು ಶಾಲೆಯ ಮುಖ್ಯ ದ್ವಾರದ ಬಳಿಗೆ ಹೋಗ್ತಿದ್ಲು. ಜೈಸೆ ಹಿ ಚುಟ್ಟಿ ಕಿ ಗಂಟೆ बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते डाल देते. ಹೇಗೆ ಈ ವಿರಾಮದ ಗಂಟೆ ಬಾರಿಸ್ತೋ ಇತ್ತು, ಆವಾಗ ಮಕ್ಕಳೆಲ್ಲ ಹೊರಗೆ ಓಡಿ ಬಂದು ಮೌಸಿಯ ಭುಜದ ಮೇಲೆ ತಮ್ಮ ಸ್ಕೂಲ್ ಬ್ಯಾಗು, ಇಲ್ಲಿ ಬಸ್ತೆ ಅಂತಂದ್ರೆ ಚೀಲ, ತಮ್ಮ ಪಾಟಿ ಚೀಲಗಳನ್ನು ಆ ಮೌಸಿಯ ಭುಜದ ಮೇಲೆ ಹಾಕ್ತಾ ಇದ್ರು. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರಹತೆ ಥೆ. ಆ ಓಣಿಯ ಎಲ್ಲ ಮಕ್ಕಳು ಮೌಸಿಯನ್ನು ಸುತ್ತುವರೆದು ತಮ್ಮ ಪಾಟಿ ಚೀಲಗಳನ್ನು ಅವಳ ಹೆಗಲಿಗೆ ಹಾಕ್ತಾ ಇದ್ರು. दोपहर ढलने पर मौसी नीम के पेड़ तले जा पहुँचती. ಮಧ್ಯಾಹ್ನ ಕಳೀತಿದ್ದ ಹಾಗೆ ಮೌಸಿ ಬೇವಿನ ಗಿಡದ ತೆಳಗಡೆ, ತಲೆ ಅಂತಂದ್ರೆ ನೀಚೆ, ತೆಳಗಡೆ ಹೋಗಿ ಮುಟ್ತಾ ಇದ್ಲು. ಜಾ ಪਹੁಂಚ್ತಿ, ಅಲ್ಲಿಗೆ ಹೋಗ್ತಾ ಇದ್ಲು. ಜहाँ सभी बच्चे
खेला करते थे। ಅಲ್ಲಿ ಎಲ್ಲ ಮಕ್ಕಳು ಆಡ್ತಾ ಇದ್ರು। मौसी को बच्चे के साथ खेलना, मौसी ಏನೇನು ಮಾಡ್ತಿದ್ಲು, बच्चों के साथ खेलना, ಮಕ್ಕಳ ಜೊತೆ ಆಟವಾಡುವುದು। उन्हें कहानियाँ, चुटकुले और पहेलियाँ सुनाना, ಅವರಿಗೆ ಕಥೆ ಹೇಳುವುದು। ಚುಟುಕುಲೆ ಅಂದರೆ ಹಾಸ್ಯಭರಿತ ಚುಟುಕುಗಳನ್ನು ಹೇಳುವುದು। ಅವ್ರ ಪಹೇಲಿಯ ಒಗಟುಗಳನ್ನು ಹೇಳುವುದು। ಸುನಾನ ಬಹುತ್ ಪಸಂದ್ ಥಾ, ಅವುಗಳನ್ನು ಹೇಳುವುದು ಅವಳಿಗೆ ತುಂಬ ಇಷ್ಟವಾದ ವಿಚಾರ ಆಗಿತ್ತು। ವಹ ತೋತಾ ತೋತಿ ಕಿ ಕಹಾನಿ, ಈ ಗಿಳಿಗಳ ಹೆಣ್ಣು ಮತ್ತು ಗಂಡು ಗಿಳಿಗಳ ಕಥೆ। ಕಾಟ್ ಕೆ ಗೋಡೆ ಕಿ ಕಹಾನಿ, ಈ ಮರದ ದಿಮ್ಮಿಯಿಂದ ಮಾಡಿದ ಕುದುರೆಯ ಕಥೆ। ವೀರೋಚಿತ ಕಹಾನಿ, ವೀರತನ ತುಂಬಿದ ಕಥೆ। ಆದಿ ಸುನಾತಿ ಥಿ, ಇವನ್ನೆಲ್ಲ ಇತ್ಯಾದಿ ಕಥೆಗಳನ್ನು मौसी ಹೇಳ್ತಾ ಇದ್ಲು। मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी। मौसी ಈ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಏನಾದರೂ ಚನೆ, ಕಡಲೆಕಾಯಿ, ಟಿಕಿಯಾ ಒಂದು ಸಣ್ಣ ರೊಟ್ಟಿ, ಟಿಕಿಯಾ ಅಂದರೆ ರೊಟ್ಟಿ ಅಂತ ಹೇಳ್ಬೋದು, ಒಂದು ಸಣ್ಣ ಆಕಾರದ ರೊಟ್ಟಿ, ಮೂಂಗ್ಫಲಿ ಅಂದರೆ ಶೇಂಗಾ, ಆದಿ ಕುಚ್ ನ ಕುಚ್ ರಕ್ತಿತಿ, ಯಾವುದಾದ್ರೂ ಒಂದು ಕುಚ್ ನ ಕುಚ್ ಅಂದರೆ ಯಾವುದಾದ್ರೂ ಒಂದು ಆದಿಲ್ಲ ಅಥವಾ ಇದು ಹೀಗೆ ಯಾವುದಾದ್ರೂ ಇಟ್ಕೊಂಡಿರ್ತಿದ್ಲು ಅಂತ, ರಕ್ತಿತಿ। वह बच्चों से अपने बेटे बेटियों जैसे प्यार करती थी, ಅವಳು ತನ್ನ ಮಗ ಮಗಳು ಹೇಗೆ ಪ್ರೀತಿ ಮಾಡ್ತಾ ಇದ್ಲಲ್ಲ ಹಾಗೆ ಮಕ್ಕಳಿಗೂ ಕೂಡ ತುಂಬ ಪ್ರೀತಿಯನ್ನು ಮಾಡ್ತಾ ಇದ್ಲು। एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली। ಒಂದು ದಿನ ಶಾಲೆಯ ಅವಧಿ ಮುಗಿದ ನಂತರ, ಸ್ಕೂಲ್ ಕಿ ಚುಟ್ಟಿ ಹುಯಿ ಅಂದರೆ ಶಾಲೆಯ ಅವಧಿ ಮುಗಿದ ನಂತರ, ಬಚ್ಚೆ ಬಸ್ತೆ ಉಟಾಕರ್ ಬಾಹರ್ ನಿಕ್ಲೆ, ತಮ್ಮ ಬ್ಯಾಗುಗಳನ್ನು ಪಾಟಿ ಚೀಲಗಳನ್ನು ತೆಗೆದುಕೊಂಡು ಹೊರಗೆ ಬಂದು ನೋಡಿದರೆ, ತೋ ಮೌಸಿ ಪಾಟಕ್ ಪರ್ ನಹಿ ಮಿಲಿ, ಮೌಸಿ ಆ ಮುಖ್ಯ ದ್ವಾರದ ಬಳಿ ಕಾಣಲಿಲ್ಲ, ನಹಿ ಮಿಲಿ ಸಿಗಲಿಲ್ಲ। ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ, ಸಾಯಂಕಾಲ ಮಕ್ಕಳು ಆಟವಾಡಲು ಹೊರಗೆ ಬಂದರು। ತೋ ಮೌಸಿ ಪೇಡ್ ಕೆ ನೀಚೆ ಭೀ ನಹಿ ಥಿ, ಆಗ ಮೌಸಿ ಆ ಗಿಡದ ತೆಳಗೂ ಕೂಡ ಸಿಗಲಿಲ್ಲ। ಕಿಸಿ ಕೋ ಭೀ ಮಾಲೂಮ್ ನಹಿ ಥಾ ಕಿ ಮೌಸಿ ಕಹಾ ಗಯಿ ಹೈ, ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಮೌಸಿ ಎಲ್ಲಿ ಹೋದ್ಲು ಅಂತ। ಕೈ ದಿನ ಬೀತ್ ಗಯೆ, ಹೀಗೆ ಸ್ವಲ್ಪ ದಿನಗಳು, ಎಷ್ಟೋ ದಿನಗಳು ಉರುಳಿದವು। ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲ, ಆದರೆ ಮೌಸಿಯ ಪತ್ತೆ ಆಗ್ತಾ ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತ ತಿಳಿತಾ ಇಲ್ಲ। ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸುನಾ ಸುನಾ ಲಗ್ತಾ ಥಾ, ಅವಳಿಲ್ಲದೆ ಆ ಇಡೀ ಓಣಿ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು। ಏಕ್ ದಿನ ಬಚ್ಚೆ ಮೌಸಿ ಕಿ ಖೋಜ್ ಮೇ ಘೂಮ್ ರಹೆ ಥೆ, ಒಂದು ದಿನ ಆ ಮಕ್ಕಳು ಮೌಸಿಯನ್ನು ಹುಡುಕಿಕೊಂಡು, ಖೋಜ್ ಮೇ ಅಂತಂದರೆ ಹುಡುಕಿಕೊಂಡು, ಘೂಮ್ ರಹೆ ಥೆ ಅಡ್ಡಾಡ್ತಿದ್ರು। ತಭಿ ಏಕ್ ಮಕಾನ್ ಕೆ ಅಂದರ್ ಸೆ ಊಂಚಿ ಊಂಚಿ ಆವಾಜ್ ಸುನಾಯಿ ದಿ, ಒಂದು ಮನೆಯ ಒಳಗಿಂದ ಜೋರವಾಗಿ ಧ್ವನಿ ಕೇಳಿಸ್ತು। ಹಮ್ನೆ ಠೇಕಾ ತೋ ನಹಿ ಲೇ ರಕ್ಕಾ ಹೈ ಮೌಸಿ, ನಾನು ಏನು ಗುತ್ತಿಗೆ ತಗೊಂಡಿಲ್ಲ ಅಂತ ಹೇಳಿದ। 20 ದಿನ ಸೆ ತುಮ್ ಯಹಾ ಹೋ, 20 ದಿವಸದಿಂದ ನೀನು ನಮ್ಮಲ್ಲಿದ್ದೀಯ। ಅಬ್ ತುಮ್ ಕಿಸಿ ದುಸ್ರೆ ಕೆ ಘರ್ ಚಲಿ ಜಾओ, ನೀನೀಗ ಯಾರಾದರೂ ಬೇರೆಯವ್ರ ಮನೆಗೆ ಹೋಗು ಅಂತ। ಅಂದರೆ ಮೌಸಿ 20 ದಿವಸದಿಂದ ಅವ್ರ ಮನೆಯಾಗಿದ್ದಾಳೆ, ಅವರೇ ನೋಡ್ಕೋಬೇಕಾಗಿದೆ, ಅದಕ್ಕೆ ನಾವು ಯಾಕೆ ನಿನ್ನ ಜವಾಬ್ದಾರಿ ತೊಗೋಬೇಕು, ನಾವೇನು ಗುತ್ತಿಗೆ ತೊಗೊಂಡೇವೇನು ನಿನಗೆ, ಬೇರೆಯವ್ರಿಗೆ ಮನೆಗೆ ಹೋಗು ಅಂತ ಅವರು ಸಿಟ್ಟಿನಿಂದ ಜೋರಾದ ಧ್ವನಿಯಲ್ಲಿ, ಎತ್ತರದ ಧ್ವನಿಯಲ್ಲಿ ಮಾತನಾಡುವುದು ಮಕ್ಕಳಿಗೆ ಕೇಳಿಸ್ತು। मौसी का नाम सुनकर बच्चे ಟಿಟಕ್ ಕರ್ ಖಡೆ ಹೋ ಗಯೆ। ಟಿಟಕ್ ಕರ್ ಅಂದರೆ ಉಸಿರುಬ್ಬಿಗೆ ಹಿಡಿದು
ಕೇಳಿದರು, ಇದೇನು ಮೌಸಿ ಅನ್ನುವ ಹೆಸರು ಕೇಳಿ ಬರ್ತಾ ಇದೆ ಅಂತ. ಬಂದ್ दरवाजे की दरार में से झांक कर देखा तो मौसी एक काट पर लेटी थी. ಅವರು ಆ ಮುಚ್ಚಿದ ಬಾಗಿಲಿನ ಒಂದು ಪಕ್ಕದ ಸಂದಿಯಿಂದ ಝಾಂಕರ್ ಇಣುಕಿ ನೋಡಿದರೆ ಮೌಸಿ ಒಂದು ಕಾಟಿನ ಮೇಲೆ ಕುಳಿತಿದ್ದಾಳೆ. ಉಸ್ಕೆ ಬಾಲ್ ಉಲ್झे हुए और चेहरा ಸುಖಾ हुआ था. ಅವಳ ಕೂದಲು ಕೆದರಿದೆ. ಬಾಲ್ ಉಲ್झे हुए ಅಂದರೆ ಕೂದಲು ಕೆದರಿದೆ ಮತ್ತು ಚಹರಾ ಸುಖಾ हुआ था. ಅವಳ ಮುಖ ಬಾಡಿದೆ ಅಂದರೆ ಮುಖದಲ್ಲಿ ನಗು ಇಲ್ಲ ಅಂತ. ಅವಳ ಮುಖ ಬಾಡಿದೆ. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ಮೌಸಿಯನ್ನು ಈ ಸ್ಥಿತಿಯಲ್ಲಿ ನೋಡಿ ಮಕ್ಕಳಿಗೆ ಬಹಳ ದುಃಖ ಆಯಿತು ಮತ್ತು ಕೋಪನೂ ಬಂದಿತು. ಅಂದರೆ ಆ ಮನೆ ಮಾಲೀಕನ ಬಗ್ಗೆ ಅವರಿಗೆ ಕೋಪ ಬಂದಿತು. दूसरे दिन बच्चे हॉकी मैच खेलकर लौट रहे थे. रास्ते में पूल के पास मौसी बैठी नजर आई. ಮತ್ತೊಂದು ದಿನ ಮಕ್ಕಳು ಹಾಕಿ ಆಟವನ್ನು ಆಡಿ ಮರಳಿ ಮನೆಗೆ ಬರ್ತಾ ಇದ್ರು. ಆವಾಗ ದಾರಿಯಲ್ಲಿ ಪೂಲ್ ಕೆ ಪಾಸ್ ಸೇತುವೆ ಹತ್ತಿರ ಮೌಸಿ ಬೈಟಿ ನಜರಾಯಿ. ಆ ಸೇತುವೆ ಹತ್ತಿರ ಮೌಸಿ ಕುಳಿತಿದ್ದನ್ನು ನೋಡಿದರು. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟ್ರಿ ಔರ್ ಲಾಠಿ ಭೀ ಥಿ. ಅವಳ ಹತ್ತಿರ ಒಂದು ಸಣ್ಣ ಗಂಟು ಮತ್ತು ಕೋಲು ಸಹ ಇತ್ತು. ಚಿತ್ರದಲ್ಲಿ ನೋಡಬಹುದು ನೀವು ಇದನ್ನು. ಮೌಸಿ ಕೋ ದೇಖ್ ಕರ್ ಸಬ್ ಉಸೆ ಘೇರ್ ಕರ್ ಪ್ರಶ್ನೆ ಪೂಛನೆ ಲಗೆ. ಮೌಸಿಯನ್ನು ನೋಡಿ ಎಲ್ಲರೂ ಅವಳ ಸುತ್ತುವರಿದು ಅವಳನ್ನು ಪ್ರಶ್ನೆ ಕೇಳಲು ಪ್ರಾರಂಭಿಸಿದರು. ತು ಇತನೆ ದಿನ್ ಕಹಾ ಥಿ ಮೌಸಿ, ಯಹಾ ಕ್ಯೂ ಬೈಟಿ ಹೋ, ಏಕ್ನೆ ಪೂಛ. ಒಬ್ಬ ಕೇಳಿದ, ನೀನು ಇಷ್ಟು ದಿನ ಎಲ್ಲಿದ್ದಿ ಮೌಸಿ, ಇಲ್ಲಿ ಏಕೆ ಕುಳಿತಿದ್ದಿ ಅಂತ. ಮೈ ಯಹಾ ಸೆ ಜಾ ರಹಿ ಹೂँ ಬೇಟಾ, ನಾನು ಇಲ್ಲಿಂದ ಹೊರಟಿದ್ದೇನೆ ಮಗುವೆ ಅಂತ ಮೌಸಿ ಹೇಳಿದ್ಲು. ಕೌತೆ ಹುಯೆ ಮೌಸಿ ಕಿ ಆಂಖೆ ಬರ ಆಯಿ. ಹಾಗೆ ಹೇಳುತ್ತಾ ಮೌಸಿಯ ಕಣ್ಣುಗಳು ತುಂಬಿ ಬಂದವು ಅಂತ, ನೀರಿನಿಂದ ತುಂಬಿದವು. ತೂ ಬೀಮಾರ್ ಥಿ ಮೌಸಿ, ತಬಿಯತ್ ಕೈಸಿ ಹೈ. ಮೌಸಿ ನಿನಗೆ ಆರಾಮಿರಲಿಲ್ಲಲ್ಲ, ನಿನ್ನ ಆರೋಗ್ಯ ಈಗ ಹೇಗಿದೆ ಅಂತ ಬಲದೇವನೇ ಬಲದೇವನ್ನು ಹುಡುಗ ಕೇಳಿದ. ಬೇಟಾ ಮೈ ಟೀಕ್ ಹೋ ಗಯಿ ಹೂँ, ನಾನು ಆರಾಮಾಗಿದ್ದೇನೆ. ಅಪ್ನಾ ಗಾಂವ್ ಜಾ ರಹಿ ಹೂँ, ನನ್ನ ಹಳ್ಳಿಗೆ ಹೊರಡ್ತಾ ಇದ್ದೀನಿ. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ನಿನ್ನನ್ನು ಎಲ್ಲಿಯೂ ಕಳಿಸುವುದಿಲ್ಲ ನಾವು ಮೌಸಿ ಅಂತ ಸಬ್ನೆ ಏಕ್ ಸ್ವರ್ಮೆ ಕಹಾ, ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಿದರು. ಮೌಸಿ ಕಿ ಆಂಖೋ ಮೇ ಆಸು ಛಲಕುಟೆ. ಮೌಸಿಯ ಕಣ್ಣುಗಳಲ್ಲಿ ಕಣ್ಣೀರು ಚಿಮ್ಮಿ ಬಂದವು ಅಂತ. ದುಕಾನ್ ಕೆ ಸಾಮ್ನೆ ಏಕ್ ಕಾಟ್ ಬಿಚಿ ಥಿ. ಮನೆ ಮುಂದೆ ಒಂದು ಕಾಟು ಇತ್ತು. 2-3 ಲಡ್ಕೆ ಭಾಗ್ ಕರ್ ಕಾಟ್ ಉಠಾ ಲೇ ಆಯಿ. 2-3 ಹುಡುಗರು ಓಡಿ ಹೋಗಿ ಆ ಕಾಟನ್ನು ತೆಗೆದುಕೊಂಡು ಬಂದರು. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬೈಠಾ ದಿಯಾ. ಅದರ ಮೇಲೆ ಜಬರ್ದಸ್ತಿ ಮಾಡಿ ಮೌಸಿಯನ್ನು ಕುಂಡ್ರಿಸಿದ್ರು ಅಂತ. ಅಂದರೆ ಕುಂದ್ರ ಅಂಥೇಳಿ, ನೀ ಎಲ್ಲಿ ಹೋಗಿದ್ದಿ ಕುತ್ಕೋ ಅಂಥೇಳಿ ಆ ಕಾಟ್ ಮೇಲೆ ಕುಂಡ್ರಿಸಿದರು. ಕಾಟ್ ಕೋ ಸೀದೆ ನೀಮ್ ಕೆ ಪೇಡ್ ಕೆ ನೀಚೆ ಲೇ ಆಯೆ. ಆ ಕಾಟನ್ನು ಸೀದಾ ಬೇವಿನ ಗಿಡದ ಕೆಳಗಡೆ ತೆಗೆದುಕೊಂಡು ಬಂದರು. ಕನಯ್ಯ ಭಾಗ್ಕರ್ ಅಪ್ನೆ ಘರ್ ಸೆ ದರಿ ಅವ್ರ ತಕಿಯಾ ಲಾಯ. ಕನಯ್ಯ ಅನ್ನೋ ಹುಡುಗ ಓಡಿ ಹೋಗಿ ತಮ್ಮ ಮನೆಯಿಂದ ಒಂದು ತಲೆದಿಂಬು ಹಾಗೂ ಚಾದರ್ ತೆಗೆದುಕೊಂಡು ಬಂದ. ಉಷಾ ಥಾಲಿ ಮೇ 2 ರೋಟಿಯಾ ಲಾಯಿ. ಉಷಾ ಅನ್ನೋ ಹುಡುಗಿ ತಟ್ಟೆಯಲ್ಲಿ 2 ರೋಟಿಯನ್ನು ತೆಗೆದುಕೊಂಡು ಬಂದಳು. ಯೋಗರಾಜ್ ಎ ಕಟೋರಿ ಮೇ ದೂದ್ ಲಾಯ. ಯೋಗರಾಜ್ ಅನ್ನೋ ಹುಡುಗ ಬಟ್ಟಲಿನಲ್ಲಿ ಹಾಲು ತೆಗೆದುಕೊಂಡು ಬಂದ. ಗೋಪಾಲ್ ಘರ್ ಸೆ ಲ್ಯಾಂಪ್ ಉಟಾಲಾಯ. ಗೋಪಾಲ್ ಮನೆಯಿಂದ ಲ್ಯಾಂಪ್ ತೆಗೆದುಕೊಂಡು ಬಂದ, ಅಂದರೆ ಕಂದೀಲ್ ತೆಗೆದುಕೊಂಡು ಬಂದ. ಅಂದರೆ ಮೌಸಿಗೆ ಕತ್ಲಾಗ್ತದಲ್ಲ, ಅದಕ್ಕೆ ಕಂದೀಲ್ ತೆಗೆದುಕೊಂಡು ಬಂದ. ಮುನ್ನಿ ಪೀನೆ ಕೆಲಿಯೇ ಪಾನಿ ಲಾಯಿ. ಮುನ್ನಿಯನ್ನು ಹುಡುಗಿ ನೀರು ತೆಗೆದುಕೊಂಡು ಬಂದಳು ಕುಡಿಯಲು. ಬಲದೇವ್ ಕೆ ಪಿತಾ ಡಾಕ್ಟರ್ ಥೇ. ಅದರಲ್ಲಿ ಬಲದೇವ್ ಅನ್ನೋ ಹುಡುಗನ ತಂದೆ ಡಾಕ್ಟರ್ ಇದ್ದ. ವ ಅಪ್ನೆ ಪಿತಾ ಕೋ ಕ್ಲಿನಿಕ್ ಸೆ ಖೀಂಚ್ ಲಾಯ.
ಮೌಸಿ ಬೀಮಾರ್ ಹೈ ಆಪ್ ಜಲ್ದಿ ಚಲ್ಕರ್ ದೇಖಿಯೇ. ಅವನು ತನ್ನ ತಂದೆಯನ್ನು ಕ್ಲಿನಿಕ್ನಿಂದ ಎಳ್ಕೊಂಡು ಬಂದ, ಅಂದರೆ ಒತ್ತಾಯದಿಂದ ಕರ್ಕೊಬಂದ. ಮೌಸಿ ಬೀಮಾರ್ ಹೈ, ಮೌಸಿಗೆ ಆರಾಮಿಲ್ಲ, ಆಪ್ ಜಲ್ದಿ ಚಲ್ಕರ್ ದೇಖಿ, ಅವಳನ್ನು ನೀವು ಜಲ್ದಿ ಹೋಗಿ ನೋಡ್ರಿ ಅಂತ ಕರ್ಕೊಂಬಂದ. ಬಚ್ಚೆ ಸೋಚನೆ ಲಗೆ ಕಿ ಮೌಸಿ ಕೋ ಕಹಾ ಟಹರಾಯ ಜಾಯೆ. ಮಕ್ಕಳು ವಿಚಾರ ಮಾಡ್ಲಿಕ್ಕತ್ರು ಮೌಸಿಗೆ ಇರಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ, ಎಲ್ಲಿ ಮೌಸಿಗೆ ಇರುವಂಗೆ ಮಾಡೋದು ಅಂತ. ಉನ್ಹೋನೆ ನಿರ್ಣಯ ಲಿಯಾ ಕಿ ಬಾರಿ ಬಾರಿ ಸೆ ಉಸೆ ಅಪ್ನೆ ಘರ್ ಮೇ ರಖೆಂಗೆ. ಅವರು ಕಡೆಗೆ ನಿರ್ಣಯ ಮಾಡಿದರು, ಪಾಳೆ ಪ್ರಕಾರ ತಮ್ಮ ಮನೆಯಲ್ಲಿ ಇಳ್ಕೊಳ್ಳುವಂಗೆ ಮಾಡೋಣ ಅಂತ, ಮನೆಯಲ್ಲಿ ಇಳಿಸ್ಕೊಳ್ಳೋಣ ಅಂತ. बाद में उन्होंने हेडमास्टर जी से विनती की कि मौसी को स्कूल में काम दिया जाए. ಆಮೇಲೆ ಅನಂತರ ಅವರು ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿ ಮಾಡಿಕೊಂಡ್ರು, ಮೌಸಿಗೆ ಒಂದು ಶಾಲೆಯಲ್ಲಿ ಕೆಲಸವನ್ನು ಕೊಡ್ರಿ ಅಂಥೇಳಿ. ಹೆಡ್ ಮಾಸ್ಟರ್ ಜಿನೇ ಮಾನ್ಲಿಯಾ, ಹೆಡ್ ಮಾಸ್ತರು ಒಪ್ಕೊಂಡ್ರು. ಅವ್ರು ಮೌಸಿ ಕೋ ರಹನೆ ಕೆ ಲಿಯೆ ಸ್ಕೂಲ್ ಮೇ ಏಕ್ ಕೋಟ್ರಿ ಬಿ ದೇ ದಿ. ಅದರೊಂದಿಗೆ ಮುಖ್ಯೋಪಾಧ್ಯಾಯರು ಮೌಸಿಗೆ ಆ ಶಾಲೆಯಲ್ಲಿ ಇರಲಿಕ್ಕೆ ಒಂದು ಕೊಠಡಿಯನ್ನು ಕೂಡ ಕೊಟ್ಟರು. ಮೌಸಿ ಫಿರ್ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮತ್ತೆ ಆ ಶಾಲೆ ಆವರಣದಲ್ಲಿ ಮೌಸಿ ಬರ್ಲಿಕ್ಕತ್ಲು. ಬಚ್ಚೆ ಉಸೆ ಘೇರೆ ರಹತೆ ಅವ್ರ ವಹ ಉನ್ಹೆ ಕಹಾನಿಯಾ ಸುನಾತಿ. ಮತ್ತೆ ಮಕ್ಕಳು ಅವಳನ್ನು ಸುತ್ತುವರಿತಾ ಇದ್ರು, ಅವಳು ಅವರಿಗೆ ಕಥೆಯನ್ನು ಹೇಳ್ತಾ ಇದ್ಲು. ಕಭಿ ಕಭಿ ಲಾಠಿ ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ. ಕೆಲವೊಮ್ಮೆ ಕೋಲನ್ನು ಹಿಡಿದುಕೊಂಡು ಆ ಓಣಿಯಲ್ಲಿ ಗಲ್ಲಿಯಲ್ಲಿ ಅಡ್ಡಾಡ್ತಾ ಇದ್ಲು. ಸಭಿ ಘರೋಮೆ ಜಾಂಕ್ ಉನ್ಕಾ ಕುಶಲಕ್ಷೇಮ ಪೂಚ್ತಿ. ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಹಣಿಕೆ ಹಾಕಿ ಅವರ ಕುಶಲಕ್ಷೇಮವನ್ನು ವಿಚಾರಿಸ್ತಾ ಇದ್ಲು. ಹೇಗಿದ್ದೀರಿ, ಆರಾಮದಿರ್ನೋ ಅಂಥೇಳಿ ಮನೆಗೆ ಹೋಗಿ ಕೇಳ್ತಾ ಇದ್ಲು. सांझ ढले अपने कोठरी में चली आती और चैन की सांस लेती. ಸಂಜೆ ಆಗುತ್ತಲೇ ತನ್ನ ಕೋಣೆಗೆ ಬಂದು ಆರಾಮವಾಗಿ ಮಲ್ಕೊತಾ ಇದ್ಲು ಅಂತ. ಚೈನ್ ಕಿ ಸಾಸ್ ಲೇತಿ ಅಂದರೆ ಯಾವ ಚಿಂತೆ ಇಲ್ಲದೆ ಆರಾಮವಾಗಿ ನಿಟ್ಟುಸಿರು ಬಿಡ್ತಾ ಇದ್ಲು ಅಂತ. इस तरह बच्चों के प्रेम व स्नेह भाव से मौसी की जीवन में ಖುಷಿ के दिन ಲೌಟ್ ಆಯೆ. ಈ ಥರನಾಗಿ ಮಕ್ಕಳ ಪ್ರೀತಿ ಮತ್ತು ಸ್ನೇಹ ಭಾವನೆಯಿಂದಾಗಿ ಮೌಸಿಯ ಜೀವನದಲ್ಲಿ ಮತ್ತೆ ಖುಷಿಯ ದಿನಗಳು ಮರಳಿ ಬಂದವು ಅಂತ ಲೇಖಕರು ಹೇಳ್ತಾರೆ. ಇದರೊಂದಿಗೆ ಈ ಮೌಸಿ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಪಾಠಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ತಿಳಿಸಿ. ಎಲ್ಲರಿಗೂ ನನ್ನ ವಂದನೆಗಳು.